ಸರ್ ನಮಸ್ತೆ, ನನ್ನ ಹೆಸರು ಶೇಖರ್ ಅಂತ, ಬಿಸುವನಹಳ್ಳಿ ಗ್ರಾಮದವನು. ಬಿಸುವನಹಳ್ಳಿ ಕಸವನಹಳ್ಳಿ ವಾರ್ಡ್ ನಂಬರ್ 6ಗೆ ನಮ್ಮ ಶ್ರೀಮತಿ ಸಹನಾ ಅವ್ರನ್ನ ಪರಿಶಿಷ್ಟ ಜಾತಿ ಮಹಿಳೆಗೆ ಆಕಾಂಕ್ಷಿಯಾಗಿ ನಿಲ್ಲಿಸಿದ್ದೀನಿ. ಇವತ್ತು ಬಿಸುವನಹಳ್ಳಿಯಲ್ಲಿ ಏನಕ್ಕೆ ಈ ಥರ ನಾನು ನಿರ್ಧಾರ ತಗೊಂಡೆ ಅಂದರೆ, ಪಕ್ಷದಲ್ಲಿ ಟಿಕೆಟ್ ಕೇಳಿದೆ, ಕಾರಣಾಂತರಗಳಿಂದ ಕೆಲವರು ಟಿಕೆಟ್ ತಪ್ಪಿಸಿದ್ರು. ಯಾವ ಥರ ಇದ್ದಾವೆ ಅಂದರೆ, ನಮ್ಮ ದಲಿತ ಕಾಲೋನಿ ಅನ್ನೋದು ಒಂದು ಚೂರು ಇಷ್ಟು ದಿನ ಯಾರು ಗೆದ್ದವ್ರೆ, ಏನು ಒಂದು ಒಳಚರಂಡಿ ಇರ್ಬೋದು, ಒಂದು ಬೀದಿ ದೀಪ ಇರ್ಬೋದು, ಒಂದು ಏನೇ ಇರ್ಬೋದು, ನಮ್ಮ ಜನಗಳು ಇರೋ ವ್ಯವಸ್ಥೆಯಲ್ಲಿ ಯಾರು ಶ್ರೀಮಂತಿಕೆ ಇಲ್ಲ, ಎಲ್ಲ ಕಡು ಬಡವ್ರೆ. ಇದುವರೆಗೂ ಈ ಗೆದ್ದವರು ಯಾರೋ ಒಂದು ಅಭಿವೃದ್ಧಿ ಮಾಡಿಲ್ಲ. ನಮ್ಮ ದಲಿತರನ್ನ, SC STಗಳನ್ನ ಯಾರು ನಿಮ್ಮ ಕಷ್ಟ ಸುಖ ಏನೂ ಕೇಳ್ತಾ ಇಲ್ಲ. ಒಂದು ರೇಷನ್ ಕಾರ್ಡ್ಗಳಿಲ್ಲ, ಅವ್ರಿಗೆ ಮತದಾರ ಚೀಟಿಗಳಿಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ಗಳಿಲ್ಲ, ಎಲ್ಲರೂ ಸಮಸ್ಯೆಯಲ್ಲೇ ಸಿಗಾಕೊಂಬಿಟ್ಟವ್ರೆ. ಇವತ್ತು ಅವ್ರಿಗೆ ಯಾವ್ಯಾವ ಉದ್ಯೋಗ ಏನೇನು ಲೋನ್ಗಳು ಬರ್ತವೆ ಅವಕ್ಕೆ ಜನಗಳಿಗೆ ಇದುವರೆಗೂ ಮುಟ್ಸೇ ಇಲ್ಲ. ಒಂದು ಕುರಿಗೆ ಲೋನ್ ಕೊಡ್ತಾರೆ, ಒಂದು ಹಸುಗಳು ಲೋನ್ ಕೊಡ್ತಾರೆ, ಮತ್ತೊಂದು ಯಾವ್ಯಾವ ಥರ ಲೋನ್ ಕೊಡ್ತಾರೆ ನಮ್ಮ ಜನಗಳಿಗೆ ಇದುವರೆಗೂ ತಿಳಿಸಿಲ್ಲ. ಅವ್ರಿಗೆ ಇದುವರೆಗೂ ತಲೆಗೆ ಏನು ಅನ್ನೋದು ಹಿಂಗೆ ಐತೆ ಅನ್ನೋದೇ ಹೇಳಿಲ್ಲ. ಅವ್ರಿಗೇನು ಪಾಪ ಕೆಲ್ಸ್ಕೋತಾರೆ, ದುಡಿತಾರೆ, ತಿಂತಾರೆ. ಹಂಗಾಗಿ ಇವತ್ತು ನಾನು ಅಭಿವೃದ್ಧಿ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀನಿ. ಕಸವನಹಳ್ಳಿಯಲ್ಲಿ ಆಗಿರೋದು, ಬಿಸುವನಹಳ್ಳಿಯಲ್ಲಿ ಆಗಿರ್ಬೋದು, ನಮ್ಮ ಸಹನವನ್ನು ನಿಲ್ಲಿಸ್ಬಿಟ್ಟು ಎಲ್ಲರೂ ಜನಗಳು ನಮ್ಮ ಸಹನಕ್ಕಿಂತ ಒಂದು ಓಟ್ ಕೊಟ್ಬಿಟ್ರೆ, ನಾನು ಕಸವನಹಳ್ಳಿಯಲ್ಲಿ ಆಗಿರೋದು, ಬಿಸುವನಹಳ್ಳಿಯಲ್ಲಿ ಆಗಿರ್ಬೋದು ಭೇದ ಭಾವ ಇಲ್ಲ. ಎರಡೂ ನಮ್ಮೂರೇ, ನಮ್ಮ ತಾಯಿ ತಂದೆ, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಅಂದ್ಕೊಂಡು ಭೇದ ಭಾವ ಇಲ್ದರೆ ಕೆಲಸ ಅಂತ ಏನು ಬೇಕಾದ್ರೂ ಮಾಡ್ಕೊಂಡು ಕೊಡ್ತೀನಿ. ನಮ್ಮ ಮನೆ ಹತ್ರ ಕರ್ಸ್ಕೊಳಲ್ಲ ನಾನು ಯಾರೂ, ನಾನು ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ಅವ್ರ ಮನೆ ಹತ್ರ ಹೋಗಿ ಏನು ನಿಮ್ಮ ಕಷ್ಟ ಸುಖ ಅಂತ ಹೇಳಿ ಅವ್ರನ್ನ ಕೆಲಸ ಮಾಡ್ಕೊಂಡು ಕೊಡೋಷ್ಟು ನಾನು ಹೊಂದಿದ್ದೀನಿ. ನಾನು ಅವ್ರ ಮನೆ ಮಗ ಆಗಿ ಪಂಚಾಯತಿಯಿಂದ ಏನೇ ಸೌಲಭ್ಯಗಳು ಬಂದರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಅವ್ರ ಮನೆ ಮಗ ಆಗಿ ನಾನು ಅವ್ರಿಗೆಲ್ಲರಿಗೂ ತಲುಪಿಸಿ ಊರನ್ನ ಅಭಿವೃದ್ಧಿ ಎರಡೂರೂ ಮಾಡಿಸ್ತೀನಿ. ಈಗ ಸರಿ ನಮ್ಮ ಸಹನಾ ಅವರಿಗೆ ದಯವಿಟ್ಟು ಮತ. ವಾರ್ಡ್ ನಂಬರ್ 6 ಕ್ರಮ ಸಂಖ್ಯೆ 5 ಸಹನಾ ಎಮ್. ನಾನು ಅವರ ಯಜಮಾನರು, ದಯವಿಟ್ಟು ಮತ ನೀಡಿ. ನಮಸ್ಕಾರ, ನಾನು ನಿಮ್ಮ ಸಹನಾ ಶೇಖರ್, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 6 ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ. ದಯಮಾಡಿ ಎಲ್ಲರೂ ಕುಕ್ಕರ್ಚನೆಗೆ ಮತ ನೀಡಿ ನನ್ನನ್ನು ಗೆಲ್ಲಿಸ್ಬೇಕಾಗಿ ಕೇಳ್ಕೊತೀನಿ. ಸರ್, ನನ್ನ ಹೆಸರು ನಾಗರತ್ನ ಅಂತ. ಇಷ್ಟು ದಿನ ನಮ್ಮ ಊರಿಗೆ ಬಂದು ಎಲ್ಲರೂ ಮತ ಕೇಳ್ತಾನೆ ಇರ್ತಾರೆ. ಬಂದು ನಿಮ್ಮ ಮನೆ ನೋಡಿ, ಇಲ್ಲಮ್ಮ ನನ್ನ ಮನೆ ತೋರಿಸಿದ ತಕ್ಷಣ ಹೇಳ್ತಾರೆ, ಇದು ನಮ್ಮ ಮನೆ ನೋಡ್ರಿ, ಇದು ಈ ಥರ ಪರಿಸ್ಥಿತಿ ಇದೆ. ಮನೇಲಿ ಮಳೆ ಬಂದರೆ ಫುಲ್ ಸೋರ್ತೈತೆ ನಮ್ಮ ಮನೆ, ಯಾವಾಗ ಬೀಳ್ತಾನೆ ನಮಗೆ ಗ್ಯಾರಂಟಿ ಇಲ್ಲ. ಆ ಥರಲ್ಲಿ ಬಂದವರು ನಮ್ಗೆ ಹೇಳ್ತಾನೆ ಇರ್ತಾರೆ, ನಮ್ಗೆ ಮನೆ ಕಟ್ಟಿಸ್ಕೊಡ್ತೀನಿ ನಾನು, ನಮ್ಗೆ ಈ ಸರಿ ಗೆಲ್ಲಿಸ್ತೀನಿ, ಓಟ್ ಹಾಕ್ರಿ ಅಂತ ನಾವು ಓಟ್ ಮಾಡ್ತಾನೆ ಇರ್ತೀವಿ. ಅವ್ರಿಗೆ ನಂಬಿ, ಬಟ್ ಅವರಿಂದ ನಮ್ಗೆ ಏನು ಅನುಕೂಲ ಆಗಿಲ್ಲ. ಬರೀ ಸುಳ್ಳು ಆಶ್ವಾಸನೆ ಕೊಡೋದ್ರಲ್ಲೇ ಅವ್ರು ಫಸ್ಟ್ ಇರ್ತಾರೆ ಸರ್. ಬಂದಾಗೆಲ್ಲ ಹೇಳ್ತೀರಿ ನಾವು, ಬೇರೆ ಯಾವ ಪಕ್ಷದವ್ರು ಬಂದು ಕೇಳ್ತಾರೆ ನಿಮ್ಮನ್ನ, ನಿಮ್ಮನ್ನ ಸರಿ ನಮ್ಮನೆ ಸರಿ ನಮ್ಗೆ ಓಟ್ ಹಾಕ್ಬಿಟ್ರಮ್ಮ, ನಾವು ಖಂಡಿತವಾಗ್ಲೂ ನೀವು ಮಾಡಿಸ್ಕೊಟ್ಬಿಡ್ತೀರಿ, ಮಾಡಿಸ್ಕೊಟ್ಟೇ ಬಿಡ್ತಾರೆ ಅನ್ನೋ ಥರನೇ ಹೇಳ್ತಾರೆ ಅವರು. ಹೇಳಿಕೆ ಹಂಗೆ ಇರ್ತವೆ. ಬಟ್ ಗೆದ್ದಾದ್ಮೇಲೆ ನೀವು ಯಾರಮ್ಮ ಅನ್ನೋರೇ ಇರಲ್ಲ. ಬರ್ತೀರಮ್ಮ ನಿಮ್ಮ ಮನೆಗೆ ಬಂದ್ಬಿಡ್ತೀರಿ, ನಾವು ಮನೆ ಹತ್ರ ಬಂದು ನಿಮ್ಗೆ ಏನು ಬೇಕು ನಾವೆಲ್ಲ ಮಾಡ್ಕೊಡ್ತೀರಿ ಅಂತಾರೆ ಅಷ್ಟೇ. ಗೆಲ್ಲೋವರೆಗೂ ಅಂತಾರೆ, ಗೆದ್ದ ಮೇಲೆ ಮತ್ತೆ ಯಾರು ಅವ್ರ ಬುದ್ಧಿ ತೋರಿಸ್ಬಿಡ್ತಾರೆ ಸರ್. ನಾನು ಇರೋದು ಹೇಳ್ತೀನಿ, ಈ ಸರಿ ನಂಬಿ ನಾನು ಶೇಖರ್ ಅವ್ರಿಗೆ ವೋಟ್ ಮಾಡ್ತೀನಿ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ಹೇಳಿದಾರೆ ನಮ್ಮ ಮನೆಗೆ ಕಟ್ಟಿಸ್ಕೊಡ್ತೀನಿ, ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿದ್ರು ನೋಡ್ತೀನಿ ಅಂತ. ಬಟ್ ಈ ಸರಿ ನಾನು ಅವ್ರಿಗೆ ವೋಟ್ ಮಾಡ್ತಾಯಿದ್ದೀನಿ, ನೀವು ಎಲ್ಲಿ ಮಾಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.